ಸ್ಪ್ರೌಟೆಡ್ ಫೆನುಗ್ರೀಕ್ ಆರ್ ಮೆಂತೆ ಪೌಡರ್? ಎರಡೂ ಕೂಡ ಒಳ್ಳೆಯದು. ಆದರೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಯಾವುದಕ್ಕೆ ಹೋಗುತ್ತೆ ಅಂತಂದರೆ ಮೊಳಕೆ ಕೊಟ್ಟಿರುವಂತಹ ಮೆಂತ್ಯ ಕಾಳುಗಳಿಗೆ. ಯಾಕೆ ಅಂತಂದರೆ ಮೊಳಕೆ ಕೊಟ್ಟುವಂತಹ ಪ್ರಕ್ರಿಯೆಯಲ್ಲಿ ಅದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಹಾಗೆ ಅದರಲ್ಲಿರುವಂತಹ ನೀರಿನಲ್ಲಿ ಕರಗುವ ನಾರಿನಾಂಶ ಕೂಡ ಇದೆ. ಹಾಗಾಗಿ ಪೌಡರ್ಕಿಂತ ಸ್ಪ್ರೌಟೆಡ್ ಫೆನುಗ್ರೀಕ್ ಒಳ್ಳೆಯದು. ಚಕ್ಕೆ ಅಥವಾ ಅರಿಶಿನ? ಎರಡೂ ಕೂಡ ಒಂದು ಮಿಕ್ಸ್ಡ್ ಬೆನಿಫಿಟೇ ಇದೆ. ಚಕ್ಕೆಗೆ ನಾನು 7 ಮಾರ್ಕ್ಸ್ ಕೊಟ್ಟರೆ ಅರಿಶಿಣಕ್ಕೆ 9 ಮಾರ್ಕ್ಸನ್ನು ಕೊಡ್ತೇನೆ. ಸೊ ಚಕ್ಕೆ ಏನು ಮಾಡುತ್ತೆ ಅಂತಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಆದರೆ ಅರಿಶಿಣ ಅಂತ ಬಂದಾಗ ಅದು ಕ್ರಾನಿಕ್ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಹಾಗೆ ಪ್ಯಾನ್ಕ್ರಿಯಾಟ್ಸ್ನಲ್ಲಿರುವಂತಹ ಬೀಟಾ ಸೆಲ್ ಫಂಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಎರಡರಲ್ಲಿ ಕಂಪೇರ್ ಮಾಡಿದ್ರೆ ಅರಿಶಿಣ ಬೆಸ್ಟ್. ಕೆಂಪಕ್ಕಿ ಅಥವಾ ಬಿಳಿ ಅಕ್ಕಿ? ಆಬ್ವಿಯಸ್ಲಿ ಕೆಂಪಕ್ಕಿ. ಯಾಕೆಂದರೆ ಕೆಂಪಕ್ಕಿಯಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇದೆ. ಹಾಗೆ ಅದರಲ್ಲಿ ಸಾಲ್ಯುಬಲ್ ಫೈಬರ್ ಇದೆ. ಇದು ಡೈಜೆಷನ್ನ ಕೂಡ ಚೆನ್ನಾಗಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಕೆಂಪಕ್ಕಿ ಏನು ಮಾಡುತ್ತೆ ಅಂದರೆ ನಿಧಾನವಾಗಿ ರಕ್ತಕ್ಕೆ ಸಕ್ಕರೆ ಅಂಶವನ್ನು ಬಿಡುಗಡೆ ಮಾಡೋದ್ರಿಂದ ಕೆಂಪಕ್ಕಿ ಇಸ್ ಬೆಸ್ಟ್. ವಾಕಿಂಗ್ ಬಿಫೋರ್ ಮೀಲ್ಸ್ ಆರ್ ಆಫ್ಟರ್ ಮೀಲ್ಸ್? ಇದರಲ್ಲಿ ಡಯಾಬಿಟೀಸ್ಗೆ ಆಗಿರೋದ್ರಿಂದ ವಾಕಿಂಗ್ ಆಫ್ಟರ್ ಮೀಲ್ಸನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ನೀವು ಊಟ ಆದ ನಂತರ ವಾಕಿಂಗ್ ಮಾಡೋದ್ರಿಂದ ಆ ಒಂದು ಗ್ಲೂಕೋಸು ಮಸಲ್ ಆ್ಯಕ್ಟಿವಿಟಿಗೆ ಯುಟಿಲೈಸ್ ಆಗುತ್ತೆ. ಹಾಗಾಗಿ ಪೋಸ್ಟ್ ಪ್ರೊನೈಡಲ್ ಗ್ಲೂಕೋಸ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಈ ಒಂದು ವಾಕಿಂಗ್ ಆಫ್ಟರ್ ಮೀಲ್ಸ್ ಹೆಲ್ಪ್ ಆಗುತ್ತೆ. ಚಿಯಾ ಸೀಡ್ಸ್ ಆರ್ ಫ್ಲ್ಯಾಕ್ಸ್ ಸೀಡ್ಸ್? ಚಿಯಾ ಸೀಡ್ಸ್ ಬೆಸ್ಟ್. ಚಿಯಾ ಸೀಡ್ಸಲ್ಲಿ ಒಂದು ಫೈಬರ್ ಅಂಶ ಇದೆ. ಹಾಗೆ ಕಾರ್ಬೋಹೈಡ್ರೇಟನ್ನು ನಿಧಾನವಾಗಿ ರಕ್ತಕ್ಕೆ ಅದು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಚಿಯಾ ಸೀಡ್ಸ್ ಬೆಸ್ಟ್. ಚಿಯಾ ಸೀಡ್ಸ್ನ ಹಾಗೆ ಸೇವಿಸಬೇಡಿ. 1 ಲೋಟ ನೀರಿಗೆ 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸನ್ನು ಇಡಿ. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆದ ನಂತರ ಇದನ್ನು ಸೇವಿಸಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನಷ್ಟು ಡಯಾಬಿಟೀಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಡಯಾಬಿಟೀಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.